ಸೊ ಹಲೋ ಗೈಸ್, ಮತ್ತೆ ಹೇಗಿದ್ದೀರಾ? ಇದು ನಂದು ಸಂಡೇ ಸ್ಪೆಷಲ್ ಲಾಗ್ ಆಗಿದೆ. ವಿಡಿಯೋನ ಕೊನೆಯ ತನಕ ನೋಡಿ. ಇದ್ರಲ್ಲಿ ನನಗೆ ಹುಷಾರಿರಲಿಲ್ಲ, ಸೀನ್ ಎಲ್ಲ ಬರ್ತಿತ್ತು. ಸೊ ಸೀನನ್ನೆಲ್ಲ ತಕೊಂಡು ಆನಂತರ ಆದ್ರೂ ಸಹ ಲಾಗ್ ಮಾಡೋಣ ಅಂತ ಇದ್ದೇನೆ. ಸೊ ನೋಡ್ಬೋದು ಎಷ್ಟು ಕತ್ಲೆ ಆಗಿದೆ ಅಂತ. ಈಗ ಚೂರು ಗಂಟೆ ಮಾತ್ರ 9:15 ಆಗಿತ್ತು. ನಂತರ ನಾನು ಬೆಕ್ಕನ್ನು ಮಾತಾಡ್ಸ್ಲಿಕ್ಕೆ ಹೋಗ್ತೇನೆ. ಬೆಕ್ಕು ನೋಡುವಾಗ ಮಲಗಿತ್ತು. ಬೆಕ್ಕು ಯಾವಾಗಲೂ ಅಲ್ಲಿ ಇದರ ಕೆಳಗೆ ಮಲಗುದು, ಈಗ ಈಚೆ ಮಲಗಿದೆ. ನೋಡ್ಬೋದು ಕಾಯೆಲ್ಲ ಬೀಳ್ತದೆ. ಈಗ ಅಲ್ಲೇ ಇರ್ಲಿ, ಸಂಡೇ ಲಾಗ್ ಆಗಿದೆ, ತುಂಬಾ ಸ್ಪೆಷಲ್ ಆಗಿನೂ ಇರ್ಬೋದು. ಕೊನೆಯವರೆಗೆ ನೋಡಿ. ಇಂಟ್ರೋ ಕಡೆಗೆ ಹೋಗೋಣ ಬನ್ನಿ. ಸೊ ಗೈಸ್, ಸಂಡೇ ಅಂದ್ರೆ ಬೋರ್ ಗೈಸ್. ಇಲ್ಲಿ ಮನೆ ಆಚೆ ನನ್ನ ಸರನ್ನು ನೋಡ್ಬೋದು. ನಾನು ಕಮ್ಮಿ ಇದನ್ನು ಯೂಸ್ ಮಾಡುದು, ಗೋಡೆಗೆ ಇಟ್ಟಿದ್ದೇನೆ ಮೊಳೆ ಹಾಕಿ, ಇರ್ಲಿ ಅಲ್ಲೇ. ಸೊ ಹಂಚೆಲ್ಲ ಸುಮಾರು ಹಳತಾಗಿ ಹೋಗಿದೆ ಇಲ್ಲಿ. ಸೊ ಏನ್ ಮಾಡುದು ಅಂತ ಟಿವಿ ಹಾಕ್ತೆ. ಟಿವಿಯಲ್ಲಿ ನೋಡುವಾಗ ರಿಮೋಟ್ ಕೆಲಸಕ್ಕೆ ಇಲ್ಲಿ ಇರುವುದಿಲ್ಲ, ಹಾಗಾಗಿ ಇವತ್ತು ನೋಡುವಾಗ ಇಲ್ಲಿತ್ತು. ಸೊ ಟಿವಿ ಆನ್ ಮಾಡಿ ನೋಡಿದ್ರೆ ಬರೀ ನ್ಯೂಸ್ ಮತ್ತೆ ಯಾವ್ದು ಹಾಕುದಂತ ಗೊತ್ತಾಗುದಿಲ್ಲ. ಕೆಲವೊಮ್ಮೆ ಟಿವಿ ರಿಮೋಟ್ ವರ್ಕ್ ಆಗುದಿಲ್ಲ, ಅದನ್ನು ಬಡಿಬೇಕಾಗ್ತದೆ. ಹೀಗೆ ನೋಡಿ ಗೈಸ್, ನೀವೇ ಇಂತ ಗೈಸ್ ಟಿವಿ ಬರೀ ಚಾನಲ್ ಹೀಗಿದೆ ಬರುದು. ನಂತರ ಪಿಕ್ಚರ್ ಎಲ್ಲ ನೋಡುವ ಅಂತ ಹೋಗುವಾಗ ಒಂದು ಸಗನ ಪಿಕ್ಚರ್ ಬಿಡ್ತಿರ್ಲಿಲ್ಲ, ಮೂವೀಸ್ ಎಲ್ಲ. ಟಿವಿ ನೋಡ್ಲಿಕ್ಕೆ ಬೋರ್ ಗೈಸ್ ನನ್ಗೆ. ನಾನು ಜಾಸ್ತಿ ನೋಡುದು ಸಹ ಇಲ್ಲ. ಈಗ ಬೆಂಟೆನ್ ಎಲ್ಲ ಆಗ್ತಿತ್ತು, ಸೊ ಸ್ವಲ್ಪ ಅದನ್ನು ನೋಡಿ, ಬೆಂಟೆನ್ ಅನ್ನು ನೋಡಿ, ಕೆಲವು ಸಾಂಗ್ಸ್ ಅನ್ನು ನೋಡಿ ನನಗೆ ಬೋರ್ ಆಗಿ ಹೋಗಿದೆ. ಸೊ ಇದನ್ನು ಟಿವಿಯನ್ನು ಆಫ್ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಸೊ ನಡೀರಿ ಮುಂದೆ. ನಾನ್ ಸಹ ಸ್ವಲ್ಪ ಸ್ಟೈಲ್ ಆಗ್ಬೇಕಂತ ಕನ್ನಡಿ ಮುಂದೆ ಹೋಗಿ ಮೊಬೈಲ್ ಇಟ್ಕೊಂಡೆ. ಸೊ ಯಾವ ತರ ಹೇರ್ ಸ್ಟೈಲ್ ಅನ್ನು ಮಾಡುದಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹೀಗೆ ಮಾಡಿದ್ರೆ ಇದು ಮಾಡ್ತದ, ಹಾಗೆ ಮಾಡಿದ್ರೆ ಇದಾಗ್ತದ ಅಂತ ತುಂಬಾ ಪ್ರಶ್ನೆ ಬರ್ತಿತ್ತು ಮಂಡ್ಯಲ್ಲಿ. ಸೊ ಹೀಗೆ ಒಳ್ಳೆ ಕಾಣಿಸ್ತದ ಅಂತ ಹೇಳಿ ಗೈಸ್, ನನ್ಗೆ ಯಾವ ತರ ಕಟ್ಟಿಂಗ್ ಒಳ್ಳೆ ಕಾಣಿಸ್ತದ ಅಂತ ಹೇಳಿ ನೆಕ್ಸ್ಟ್ ಕಟ್ಟಿಂಗ್ ಶಾಪ್ ಅಲ್ಲಿ ಹೋಗಿ ಅದನ್ನೇ ಮಾಡಿಸ್ಕೊಂಡು ಬರ್ತೀನಿ. ಅದಾದ ನಂತರ ಇಲ್ಲಿ ತುಂಬಾ ಬಾಳೆಹಣ್ಣು ಬಿಟ್ಕೊಂಡಿತ್ತು, ನೋಡ್ಬೋದು ತುಂಬಾ ಉಂಟು. ಇದೇ ಯಾವ ಫ್ರೂಟ್ ಅಂತ ಗೊತ್ತಾಗ್ಲಿಲ್ಲ ಯಾವ್ದಂತ ಹೇಳಿ. ಆ ನಂತರ ನಿನ್ನೆ ನೂಡಲ್ಸ್ ಇತ್ತು, ಅದನ್ನು ಇವತ್ತು ಬಿಸಿ ಮಾಡಿ ತಿಂದದ್ದು. ಒಳ್ಳೆಯ ತಿಂಡಿ ಆಯ್ತು ಇವತ್ತಿಗೆ ಗೈಸ್. ಇದನ್ನು ತಿಂದಾದ್ಮೇಲೆ ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂತಿದ್ದೇನೆ. ಈ ಮೂನದ್ದು ತೆಗೆದ ವಿಡಿಯೋನು ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಡಿಟ್ ಮಾಡ್ತಿದ್ದೇನೆ, ಯಾಕಂದ್ರೆ ನನಗೆ ಮೊಬೈಲ್ ಅಲ್ಲಿ ಕ್ವಾಲಿಟಿ ಇಲ್ಲ. ಸೊ ಹಾಗಾಗಿ ಎಡಿಟ್ ಮಾಡ್ತೇನೆ, ಹೇಗಾಗ್ತದೆ ಅಂತ ನೋಡಿ ಗೈಸ್. ಎಡಿಟ್ ಮಾಡಿ ಕೊನೆಗೆ ತೋರಿಸ್ತೇನೆ, ಈ ವಿಡಿಯೋನು ಫುಲ್ ನೋಡಿ. ನಂತರ ನಾನು ಲ್ಯಾಪ್ಟಾಪ್ ಬ್ಯಾಗ್ ತಕೊಂಡು ಇಲ್ಲಿಟ್ಟೆ ಟೇಬಲ್ ಮೇಲೆ. ಸೊ ಎನಿಮಿ ನೋಡ್ಲಿಕ್ಕಿತ್ತು, US ಪೆನ್ ತಕೊಂಡು ಅದರಲ್ಲಿದ್ದ ಮೂವಿ ಬಾಕ್ಸ್ ಅಲ್ಲಿದ್ದ ಮೂವೀಸ್ ಅನ್ನು ಲ್ಯಾಪ್ಟಾಪ್ ಗೆ ಹಾಕಿ ನೋಡುದು. ಸೊ ಒಳ್ಳೆ ಆಗ್ತದೆ, ಎಂತ ಸಹ ಬೇಡ, ಸಬ್ಸ್ಕ್ರಿಪ್ಷನ್ ಸಹ ಬೇಡ, ಹೀಗೆ ಫ್ರೀಯಲ್ಲಿ ನೋಡ್ಬೋದು. ನಿಮ್ಗೂ ಸಹ ಬೇಕಾದ್ರೆ ಮೂವಿ ಬಾಕ್ಸ್ ನ ಲಿಂಕ್ ನಾನು ನನ್ನ ಯೂಟ್ಯೂಬ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ, ನೋಡಿ ಚೆಕ್ ಮಾಡಿ. ಫೈನಲಿ ಎನಿಮಿ ನೋಡ್ತಿದ್ದೇನೆ, ತುಂಬಾ ಒಳ್ಳೆ ಇತ್ತು ಎನಿಮಿ. ಬಾಕಿ ಹನುಮಂತ ನೆಟ್ಫ್ಲಿಕ್ಸ್ ಅವರದ್ದು, ಒಳ್ಳೆ ಇತ್ತು ಎನಿಮಿ. ಒಂದು ಎಪಿಸೋಡ್ ಎಷ್ಟು ಕಂಪ್ಲೀಟ್ ಆಗಿದೆ ಅಷ್ಟೇ, ಇನ್ನು ಸಹ ಸೀಸನ್ 1 ಅಲ್ಲೇ ಇದ್ದೇನೆ. ನೀವು ಸಹ ನೋಡ್ಬೋದು, ಒಳ್ಳೆ ಇತ್ತು ಎನಿಮಿ ಅಂತೂ. ಸೈಕ್ ಉಂಟು ಗೈಸ್. ಫೈನಲಿ ಒಂದು ಎಡಿಟ್ ಇತ್ತಲ್ಲ, ಅದನ್ನು ನಾನು ತೋರಿಸ್ತೇನೆ ಬನ್ನಿ ಗೈಸ್. ಇಷ್ಟೇ ಗೈಸ್, ಎಡಿಟ್ ಆದ್ಮೇಲೆ ಅನ್ನದ ಜೊತೆ ಆಮ್ಲೆಟ್ ಮಾಡ್ಕೊಂಡು ಉಂಡೆ. ಇವತ್ತಿನ ಇಷ್ಟೇ ಲಾಗ್, ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.